ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸತತ 2ನೇ ಬಾರಿ ಟಿ20 ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವ ಭಾರತ ಒಟ್ಟಾರೆಯಾಗಿ 3ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಆಧಿಪತ್ಯವನ್ನು ಸಾಬೀತುಪಡಿಸಿದೆ. ಇಂಡಿಯಾ ಇಸ್ ನಾಟ್ ಜಸ್ಟ್ ಅ ನೇಷನ್ ಇನ್ ಟಿ20, ಇಟ್ಸ್ ಪ್ಯೂರ್ಲಿ ಡಾಮಿನೇಷನ್. ಮೊದಲು ಇನ್ನಿಂಗ್ಸ್ ಬ್ಯಾಟಿಂಗ್ ಅಬ್ಬರ. ಸರಣಿಯುದ್ದಕ್ಕೂ ಅಜೇಯರಾಗಿ ಮುನ್ನುಗ್ಗಿದ್ದ ಟೀಂ ಇಂಡಿಯಾ ಇಂದು ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿದಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುವ ಸವಾಲು ಭಾರತದ ಮುಂದಿತ್ತು. ಆದರೆ ನಮ್ಮ ಬ್ಯಾಟರ್ಗಳು ನ್ಯೂಜಿಲೆಂಡ್ ಬೌಲರ್ಗಳನ್ನು ಅಕ್ಷರಶಃ ಬೆಂಡೆತ್ತಿದರು. ಇಡೀ ಟೂರ್ನಿಯುದ್ದಕ್ಕೂ ಫಾರ್ಮ್ಗಾಗಿ ಹುಡುಕಾಡಿದ್ದ ಅಭಿಷೇಕ್ ಶರ್ಮಾ ಇಂದು ಫೈನಲ್ನಲ್ಲಿ ಅಬ್ಬರಿಸಿದರು. ಕಿವಿ ಪಡೆಯ ಬೌಲರ್ಗಳನ್ನು ಮೈದಾನದ ಮೂಲೆ ಮೂಲೆಗೂ ಅಟ್ಟಿದ ಇವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿದರು. ಇವರಿಗೆ ಸಾಥ್ ನೀಡಿದ ಸಂಜು ಸ್ಯಾಮ್ಸನ್ ತಮ್ಮ ಎಂದಿನ ಲಯ ಮುಂದುವರಿಸಿದರೆ, ಇಶಾನ್ ಕಿಶನ್ ಕೂಡ ಮಿಂಚಿನ ಅರ್ಧಶತಕ ಬಾರಿಸಿ ಮಿಂಚಿದರು. ಕೊನೆಯಲ್ಲಿ ಶಿವಂ ದುಬೆ ಅವರ ಭರ್ಜರಿ ಫಿನಿಶಿಂಗ್ ನೆರವಿನಿಂದ ಭಾರತ ನಿಗದಿತ ಓವರ್ಗಳಲ್ಲಿ ಬರೋಬ್ಬರಿ 255 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. 2ನೇ ಇನ್ನಿಂಗ್ಸ್ ಬೌಲಿಂಗ್ ತಾಕತ್ತು. ಈ ಬೆಟ್ಟದಂತಹ ಮೊತ್ತವನ್ನು ಬೆನ್ನಟ್ಟಿದ ನ್ಯೂಜಿಲೆಂಡ್ಗೆ ಭಾರತದ ಬೌಲಿಂಗ್ ಪಡೆ ಆರಂಭದಿಂದಲೇ ಮೃತ್ಯುಪಾಸವಾಗಿ ಕಾಡಿತು. ಆರಂಭಿಕ ಹಂತದಲ್ಲಿ ಅಕ್ಷರ್ ಪಟೇಲ್ ವಿಕೆಟ್ ಉರುಳಿಸಿ ಶಾಕ್ ನೀಡಿದರೆ, ಜಸ್ಪ್ರೀತ್ ಬುಮ್ರಾ ತಮ್ಮ ಮ್ಯಾಜಿಕ್ ಸ್ಪೆಲ್ ಮೂಲಕ ಕಿವೀಸ್ ಬ್ಯಾಟರ್ಗಳನ್ನು ಕಟ್ಟಿಹಾಕಿದರು. ನ್ಯೂಜಿಲೆಂಡ್ ಪರ ಟಿಮ್ ಸೈಫರ್ಟ್ ಮತ್ತು ನಾಯಕ ಸ್ಯಾಂಟ್ನರ್ ಸ್ವಲ್ಪ ಹೋರಾಟ ನಡೆಸಿದರು. ಉಳಿದ ಬ್ಯಾಟರ್ಗಳು ಪೆವಿಲಿಯನ್ ಪರೇಡೆ ನಡೆಸಿದರು. ಭಾರತದ ಸಾಂಘಿಕ ಬೌಲಿಂಗ್ ದಾಳಿಗೆ ನ್ಯೂಜಿಲೆಂಡ್ ತತ್ತರಿಸಿ ಹೋಯಿತು. ಗೆಲುವಿನ ಸಂಭ್ರಮ. ಒಟ್ಟಾರೆ ಸಾಂಘಿಕ ಹೋರಾಟ ಮತ್ತು ಅದ್ಭುತ ಪ್ರದರ್ಶನದಿಂದ ಭಾರತ ಸತತ 2ನೇ ಬಾರಿ ಟಿ20 ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಅಭಿನಂದನೆಗಳು ಮೆನ್ ಇನ್ ಬ್ಲೂ. ಇಡೀ ದೇಶವೇ ಇಂದು ನಿಮ್ಮ ಈ ಸಾಧನೆಯನ್ನು ಕಂಡು ಹೆಮ್ಮೆ ಪಡುತ್ತಿದೆ. ಸ್ನೇಹಿತರೆ, ಈ ಟೂರ್ನಿಯಲ್ಲಿ ಭಾರತೀಯ ಆಟಗಾರರ ಪ್ರದರ್ಶನ ನಿಮಗೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಈ ಟೂರ್ನಿಯ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರಾಗಬೇಕು? ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.